ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಅಮ್ಮ ಬಂದನ್ರಿ ಜಾತ್ರೆ ಕರ್ಕೊಂಡೋಕ್ಕನ ಬನಶಂಕರಿ ಜಾತ್ರೆ. ಹಂಗೆ ನಮ್ಮ ಜೊತೆಗೆ ನಮ್ಮ ಅಕ್ಕ ನಮ್ಮ ದಯಾನಂದನೂ ಬರ್ತಾನ್ರಿ. ಬರ್ರಿ ಜಾತ್ರೆಗೆ ಹೋಗೋಣ. ಜಾತ್ರೆ ಹೆಂಗಾಗುತ್ತೆ ಅಂತ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ. ಹಾಯ್ ಮಾಡಿ ಮಮ್ಮ. ನೋಡ್ರಿ, ನಾನು ನಮ್ಮ ಅಕ್ಕ ನಮ್ಮ ಮಾಮ 3 ಜನ ಬೈಕ್ನಾಗ ಹೊಟ್ಟಿವಿ. ನಮ್ಮ ಅಪ್ಪನ ಸ್ಕೂಟಿ ಇತ್ತು. ನಮ್ಮ ದಯಾನಂದಕ್ಕೆ ಬಾರಪ್ಪ ನಿಮ್ಮ ಮಮ್ಮಿ ಕರ್ಕೊಂಡು ಸ್ಕೂಟಿಯಾಗ ಅಂದರೆ, ಇಲ್ಲ ನಾನು ಬಸ್ಸಿಗೆ ಬರ್ತೀನಿ, ನಾನು ತುಂಬ ಗದ್ದಲಿರ್ತೈತಿ, ನಾನು ಸ್ಕೂಟಿ ತೊಗೊಂಡು ಬರಲ್ಲ ಅಂತ ಹೇಳಿದರು. ಅದಕ್ಕೆ ಆಯ್ತಕ್ಕ ನೀನು ಆದ ಕಡೆಗೆ ಹಬ್ಬ ಹೆಂಗಾರು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾವು 3 ಜನ ಒಂದೇ ಬೈಕ್ನಾಗ ಬಂದೀವಿ. ನೋಡ್ರಿ, ತುಂಬ ಅಂದರೆ ತುಂಬ ಗದ್ದಲೈತಿ. ನಿಧಾನವಾಗಿ ಹೋಗಕತ್ತೀವಿ. ಯಾಕಂದ್ರೆ ರೋಡ್ ತುಂಬ ಜನ ಅದ ರೀ, ಸಿಕ್ಕಾಪಟ್ಟಿ ಜನ, ಲಕ್ಷಾಂತರ ಜನ ಸೇರ್ತಾರಂದ್ರೂ ತಪ್ಪೇನಿಲ್ಲ, ಅಷ್ಟೊಂದು ಜನ ಇರ್ತಾರೆ ಈ ಜಾತ್ರೆಯಾಗ. ನೋಡ್ರಿ, ನಮ್ಮ ಮಾಮ ಅಲ್ಲೇ ಬೈಕ್ ಡ್ರಾಪ್ ಮಾಡಿ ಬರೋಕ್ಕೆ ಹೋಗಿದ್ರು. ಬೇಗ ಬಾ, ಇನ್ನೇನು ಟೈಮ್ ಆಯಿತು, ತೇರು ಎಳಿತಾರ ಅಂಥೇಳಿ ನಮ್ಮ ಮಾಮನ ನಾವು ನಮ್ಮ ಅಕ್ಕರು ಬೇಗ ತೇರಿನ ಮನೆ ಹತ್ತಕ್ಕೆ ಬಂದು ನಿಂತು. ನೋಡ್ರಿ, ತೇರು ಎಳ್ಯಕ್ಕೆ ಸ್ಟಾರ್ಟೇ ನೋಡ್ರಿ, ತೇರು ಎಳೆದಾದ್ಮೇಲೆ ಅದರೊಳಗಿರೋಂಥ ಪೂಜಾರಿಗಳು, ಅದರಲ್ಲಿರುವಂಥ ಉತ್ತತ್ತಿ, ನಿಂಬೆಹಣ್ಣು, ಬಾಳೆಹಣ್ಣು, ಹಾಗೆ ಕೆಳಗೆ ನಿಂತಿರುವಂಥ ಭಕ್ತಾದಿಗಳಿಗೆಲ್ಲ ಕೊಡ್ತಾರೆ. ಅದನ್ನು ತಗೊಳ್ಳೋದ್ರಿಂದ ಜನರಿಗೆ ಏನೋ ಒಂಥರ ಖುಷಿ ರೀ, ದೇವರೇ ಕೊಟ್ಟತಿ ಅನ್ನೋ ಅಷ್ಟು ಖುಷಿ ಪಡ್ತಾರೆ. ನೋಡ್ರಿ, ಹಳಿ ಬಂಡಿ ಅಂತಾರೆ. ಇದ್ರಾಗಿಂತ ತೇರು ಎಳೆಯೋ ಹಗ್ಗನ ತೊಗೊಂಬರ್ತಾರೆ. ಮಾಲ್ಗೇರಿ ಅನ್ನೋ ಒಂದು ಊರೈತ್ರಿ, ಆ ಊರಾಗಿಂತ ತೇರು ಎಳೆಯೋ ಹಗ್ಗನ ತೊಗೊಂಬರ್ತಾರೆ. ಹಾಗೆ ತೇರು ಎಳೆದ ಮೇಲೆ ನಾವು ಸ್ವಲ್ಪ ಜಾತ್ರೆಗೆ ಅಡ್ಡಾಡ್ಬೇಕಂತೇಳಿ ನಾವು ಜಾತ್ರೆ ಕಡೆ ಬಂದೀವ್ರಿ. ಅದು ಫಸ್ಟ್ನೇ ದಿನ ಅಲ್ರಿ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗದ್ದಲೈತ್ರಿ. ಯಾವ ಕಡೆ ಹೋಗಬೇಕು ಯಾವ ಕಡೆ ಬಿಡ್ಬೇಕು ಅನ್ನೋದು ನಮಗಂತೂ ತಿಳಿತಾ ಇರಲಿಲ್ಲ, ಅಷ್ಟೊಂದು ರಶ್ ಇತ್ತು. ಮತ್ತು ನೋಡ್ರಿ, ಬಾದಾಮಿ ಬನಶಂಕರಮ್ಮನ ದೇವಿ ಜಾತ್ರೆ ಬರೋಬ್ಬರಿ 1 ತಿಂಗಳ ನಡೀತೈತ್ರಿ. ಯಾರೆಲ್ಲ ಜಾತ್ರೆಗೆ ಬಂದಿಲ್ಲ, ಇವಾಗಾದರೂ ಜಾತ್ರೆಗೆ ಬರ್ರಿ, ಜಾತ್ರೆ ಮಾಡ್ಕೊಂಡು ಹೋರಿ. ಗದ್ದಲಿರೋದಕ್ಕೆ ನೋಡ್ರಿ, ನಾವು ಈ ರೀತಿ ಶಾರ್ಟ್ಕಟ್ ರೂಟ್ನಾಗ ಹೊಂಟೀವಿ. ತುಂಬ ಅಂದರೆ ತುಂಬ ಗದ್ದಲಿತ್ತಲ್ಲ, ಅದಕ್ಕೆ ಹಿಂದಿಂದಾಗಿಂತ ನಾವು ಬರಕತ್ತೀವ್ರಿ. ಮತ್ತು ನಮಗೆ ಇದು ನಮ್ಮ ಊರು ಇಲ್ಲೇ ನಮ್ಗೆ ಹತ್ತಿರ ಇರೋದ್ರಿಂದ ನಮಗೆ ದಾರಿ ಯಾವ ಕಡೆ ಅನ್ನೋದು ನಮಗೆ ಗೊತ್ತಿತ್ತು. ಮತ್ತು ಆಲ್ಮೋಸ್ಟ್ ಜನ ಇಲ್ಲಿ ಒಂದು ಸ್ವಲ್ಪ ಹಾದು ಹೋಗಿದ್ರು. ಹಂಗೆ ನಾವು ಈ ಕಡೆಯಿಂದನೇ ಬಂದೀವ್ರಿ. ಆ ಧೂಳ್ನಾಗ ಬಂದು ನಮ್ಮ ಗಂಟ್ಲಂತೂ ಸಿಕ್ಕಾಪಟ್ಟೆ ಒಣಗಿಬಿಟ್ಟಿದ್ರಿ. ಸ್ವಲ್ಪ ಜ್ಯೂಸ್ ಕುಡಿಯೋಣ ಅಂತೇಳಿ ನಾವು ನಮ್ಮ ಮನೆಯವರು ಎಲ್ಲರೂ ಹಾಗೆ ನಮ್ಮ ದಯಾನಂದ ಗೋಬಿ ಕೊಡಿಸ್ಬೇಯವ್ವ ಅಂತಂದ್ರು. ಅದಕ್ಕೆ ನಮ್ಮ ಮಾಮ ನಮಗೆಲ್ಲರಿಗೂ ಗೋಬಿ ಕೊಡಿಸಂದ್ರೆ ನಾವು ಎಲ್ಲರೂ ಕುತ್ಕೊಂಡು ಗೋಬಿ ತಿನ್ನಕತ್ತೀವಿ. ಗೋಬಿ ತಿಂದಾದ್ಮೇಲೆ ಆಲ್ಮೋಸ್ಟ್ ಈ ರೀತಿ ಅದಕ್ಕೆ ನಮ್ಮ ಅಕ್ಕರು ನಾವು ಎಲ್ಲ ಪಳಾರ್ ಎಲ್ಲಿರ್ತಾವೆ ನೋಡ್ರಿ, ಅಲ್ಲೇ ಬಂದು ನಾವು ಪಳಾರ್ ಹಾಕಿಸ್ಕೊಳಕತ್ತೀವಿ. ನೋಡ್ರಿ, ನಾವು ಎಲ್ಲಿ ಹೋಗ್ಬೇಕಂತ ನಮಗೆ ಗೊತ್ತಾಗಲಿಲ್ಲ. ಎಲ್ಲ ಪಳಾರ್ದ ಅಂಗಡಿನೂ ಅಷ್ಟೇ ಸಿಕ್ಕಾಪಟ್ಟಿ ಗದ್ದಲಿದ್ದವು. ಆದರೂ ಒಂದು ಅಂಗಡಿ ತೆಗೆ ನಿಂತ್ಕೊಂಡು ನಾವು ಒಂದು 3 ಸಟ್ಟದು ಪಳಾರ ಹಾಕಿಸ್ಕೊಂಡಿವ್ರಿ. ಪಳಾರ ಹಾಕಿಸ್ಕೊಂಡು ನಾವಿತ್ತಾಗ ತೇರಿತ್ತು ನೋಡ್ರಿ, ಆ ಮನೆ ಕಡೆ ಬಂದೀವಿ. ನಮಗೆ ಜಾಗನೇ ಸಿಗ್ತಾ ಇಲ್ರಿ, ಎಲ್ಲಿ ಹೋಗಬೇಕು ಏನು ಅನ್ನೋದೇ ತಿಳಿಯವಲ್ತ್ರಿ. ಅಷ್ಟಂದ್ರೆ ಅಷ್ಟು ಗದ್ದಲಾಗಿತ್ತು ರೀ. ನೋಡ್ರಿ, ತೇರು ಎಳೆದ ತಕ್ಷಣ ಅಲ್ಲಂತೂ ಅಂಗಡಿ ಹಾಕಕ್ಕೆ ಸ್ಟಾರ್ಟೇ ಮಾಡಿದ್ರಿ. ತೇರು ಎಳೆಯೋದಕ್ಕಿಂತ ಮುಂಚೆ ಯಾವ ಅಂಗಡಿನೂ ಇರಲ್ಲ, ಬಟ್ ತೇರು ಎಳೆದ ಮೇಲೆ ಅಲ್ಲಿ ಅದೇ ಜಾಗಕ್ಕೆ ತುಂಬ ಅಂಗಡಿ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾವು ಅದೇ ಅಂಗಡಿ ಮಧ್ಯೆ ಹೋಗ್ತಾ ನಮ್ಮ ಮನೆ ಕಡೆ ಹೊಂಟೀವಿ. ನೋಡ್ರಿ, ಟೈಮ್ ಆಗೈತೆ, ಅಕ್ಕ ಹೋಗೋಣ ಅನ್ನಕತ್ರ. ಹಾಗಾಗಿ ನಾವು ಹೊಂಟೀವಿ. ಮತ್ತು ಇಲ್ಲಿ ತೇರು ಎಳೆಯೋತಕ್ಕೆ ಆಲ್ಮೋಸ್ಟ್ ತರಕಾರಿ ಅಂಗಡಿನೇ ಇರ್ತಾವ್ರಿ. ಯಾಕಂದ್ರೆ ಕೆಲವೊಬ್ಬರು ಭಾಳ ಜನ ಬಂದು ಇಲ್ಲೇ ಇರ್ತಾರೆ, ಹಾಗಾಗಿ ತರಕಾರಿನೂ ತೊಗೊಂಡು ಹೋಗ್ತಾರೆ. ಮತ್ತು ಕೆಲವೊಬ್ರು ಅಲ್ಲೇ ಸ್ಟೇ ಆಗೋರು ಇರ್ತಾರೆ, ಅವರಿಗೆ ಅಡುಗೆ ಮಾಡ್ಕೊಳ್ಳೋಕ್ಕೂ ತರಕಾರಿ ಬೇಕು. ಹಾಗಾಗಿ ಇಲ್ಲಿ ತರಕಾರಿ ಮಾರ್ಕೆಟು ಇರ್ತೈತ್ರಿ. ಜಾತ್ರೆಯಾಗ ಇದೇ ಥರ ಇರಲ್ಲ ಅನ್ನೋಂಗಿಲ್ಲ, ಎಲ್ಲನೂ ಇರ್ತೈತಿ ನೋಡ್ರಿ. ನನಗೆ ಪಳಾರ್ದು ಹಿಡ್ಕೊಂಡು ಸಾಕಾಗಿತ್ತು. ಅದಕ್ಕೆ ಒಂದೊಂದು ತಲೆ ಮೇಲೆ ಒಂದು ಬಗಲಾಗ ಹಿಡ್ಕೊಂಡು ಹೊಂಟ್ಬಿಟ್ಟಿನಿ ರೀ ಮನೆ ಕಡೆ. ಬಟ್ ನಾವು ಇನ್ನೂ ಕಾಯಿ ಒಡಿಸಿಲ್ರಿ, ಇವಾಗ ಕಾಯಿ ಒಡಿಸ್ಬೇಕು. ಯಾಕಂದ್ರೆ ನಾವು ಸಾಯಂಕಾಲ ತೇರು ಎಳೆಯೋತ್ನಾಗಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅನ್ನೋ ಕಾರಣಕ್ಕೆ ನಾವು ಕಾಯಿನ ಓಡಿಸಿದ್ದಿಲ್ಲ. ಅದಕ್ಕೆ ಇವಾಗ ಓಡಿಸ್ಕೊಂಡು ಹೋಗುಂಬ ಒಂದು ಸ್ವಲ್ಪ ಗದ್ದಲ ಕಡಿಮೆ ಆಗಿರ್ತೈತಿ ಅಂತ ಹೇಳಿದ್ಲು ನಮ್ಮಕ್ಕ. ಆ ಕಾರಣಕ್ಕೋಸ್ಕರ ನಾವಿಲ್ಲಿ ಕಾಯಿ ತೊಗೊಳಕ್ಕೆ ಬಂದೀವಿ ರೀ. ನಾವಂತೂ ಓಡಿಸಂಗಿಲ್ಲ, ನಮ್ಮ ಅಕ್ಕ ನಮ್ಮ ಮಾಮ ಕಾಯಿ ಓಡ್ಸಕತ್ರಿ.
ನೋಡ್ರಿ ಕಾಯಿ ತೊಗೊಂಡು ನಾವಿವಾಗ ಬಂದೀವ್ರಿ ಗುಡಿ ಹತ್ತಕ್ಕೆ. ಆದರೂ ಇಷ್ಟೊಂದು ರಶ್ ಐತೆ ನೋಡ್ರಿ. ಇಂಥ ರಶ್ಯಾಗ ನಾವಂತೂ ಒಳಗೆ ಹೋಗೋಕೆ ಸಾಧ್ಯನೇ ಇಲ್ಲರಿ. ಅದಕ್ಕೆ ಎಲ್ಲರೂ ಇಲ್ಲೇ ಕಾಯಿ ಹೊಡಕತ್ತಿದ್ರು. ಹಾಗೆ ನಮ್ಮ ಮಾಮನು ತೊಗೊಂಡಿರೋ ಹಣ್ಣು ಕಾಯಿನ ಇಲ್ಲೇ ಒಡೆದು ಹಾಗೆ ಅದರಲ್ಲಿ ನೀರು ಕುಡಿದು ನಾವು ಇವಾಗ ಮತ್ತೇನೈತೆ ನೋಡ್ರಿ ನಮ್ಮ ಮನೆ ಕಡೆ ಹೋಗಬೇಕು. ಈ ದೇವಿ ಮುಂದನ ಒಂದು ದೊಡ್ಡದಾಗಿ ಹೊಂಡ ಐತ್ರಿ. ಆ ಹೊಂಡದಾಗ ಬಂದಿರೋಂಥ ಭಕ್ತಾದಿಗಳು ದೀಪ ಹಚ್ತಾರೆ. ಯಾಕಂದ್ರೆ ಅವ್ರದ್ದು ಒಂದು ಹರಕೆ ಅಂತಲೂ ಅನ್ಬೋದ್ರಿ. ಅವರಿಗೆ ಹರಕೆಗೆ ಹಚ್ತಾರೋ ಅಥವಾ ಹರಕೆ ಈಡೇರಿದ ಮೇಲೆ ಹಚ್ತಾರೋ ಗೊತ್ತಿಲ್ಲರಿ. ಬಟ್ ಎಲ್ಲರೂ ಬಂದವರೆಲ್ಲ ದೀಪ ಹಚ್ಚಿ ಹೋಗ್ತಾರೆ ಈ ಹೊಂಡದಾಗ. ಮತ್ತು ನೋಡ್ರಿ ನೈಟ್ ಹೊತ್ನಾಗ ಆ ಲೈಟಿಂಗ್ಸು ಆ ಹೊಂಡದಾಗ ಬಿದ್ದಿರೋದು ಎಷ್ಟು ಚಂದ ಕಾಣ್ತೈತಿ ನೋಡ್ರಿ. ಸಿಕ್ಕಾಪಟ್ಟೆ ಚಂದ ಕಾಣಕತ್ತೈತ್ರಿ. ನೋಡ್ರಿ ನಮ್ಮ ಅಕ್ಕರು ಇಂಥ ತಂಡಾಗ ಎಳ್ನೀರು ಕುಡಿಯಕತ್ತಾರ. ನಮ್ಮ ನೀನು ಎಳ್ನೀರು ಕುಡಿತಿ ನಮ್ದು ಆನಂದ ಕುಡಿಯಕತ್ತ ನೋಡ್ರಿ ತಂಡ್ಯಾಗ. ನನಗೆ ಬೇಡ ಹೋಗತ್ತಾರ ತಂಡ್ಯಾಗ. ತಂಡಿಗೆ ಮೊದಲ ಆಗಲ್ಲ ನಮ್ಗೆ ಶೀತ ಆಗ್ಬಿಡ್ತು. ಸರಸ್ವತಿ ಹಳ್ಳ ಐತ್ರಿ. ಆ ಹಳ್ಳದಾಗ ಎಲ್ಲ ಭಕ್ತಾದಿಗಳು ಸ್ನಾನ ಮಾಡಿಕೊಂಡು ಅವರವರು ಪೂಜೆನ ಮಾಡಿಕೊಂಡು ಮತ್ತು ಅವ್ರವ್ರ ಕಡೆ ಹೋಗ್ತಾರೆ. ನಾವು ಇವಾಗ ನಮ್ಮ ಮನೆ ಕಡೆ ಹೊಂಟೀವ್ರಿ. ಮನೆ ಕಡೆ ಹೋಗ್ಬೇಕಾದ್ರೆ ಗೊತ್ತಲ್ರಿ, ದಾರ್ಯಾಗ ಏನಾದರೂ ಕಂಡತಂದ್ರೆ ತೊಗೊಳ್ಳೇಬೇಕು ಅನ್ಸುತ್ತೆ. ಅದ್ರಾಗ ಈ ಬಟಾಟಿದೊಂದು ಕಾಂತು ನೋಡ್ರಿ. ನಮ್ದು ಆನಂದ ಕೊಡಿಸಿದೆ ಅನ್ನಕತ್ತ. ಹಾಗೆ ಅವರು ಇನ್ನೂ ಮಾಡಿಲ್ಲ, ಮಾಡ್ತೀವಿ ತಡ್ಕೊರಿ ಅಂದರು. ಹಾಗೆ ಬಿಸಿ ಬಿಸಿದ ಮಾಡಿದ್ರೆ ಚಂದ ಅಲ್ರಿ. ಅದು ಯಾರು ಮಾಡಿಟ್ಟಿರೋದು ತೊಗೊಳ್ಳೋದಿಲ್ಲ. ಅವ್ರು ಯಾರ್ಯಾರು ಬರ್ತಾರೆ ಆವಾಗ ಬಂದ ತಕ್ಷಣ ಅವರು ಬಿಸಿ ಬಿಸಿದ ಮಾಡಿಕೊಡ್ತಾರೆ. ಟೇಸ್ಟ್ ಇತ್ತು. ಜಾತ್ರೆಗೆ ಬಂದರೆ ಬಜ್ಜಿ ತೊಗೊಂಡಂತೂ ಹೋಗೋದೇ ಇಲ್ಲರಿ. ಹಂಗೆ ನಾವು ನಮ್ಮ ಮನೆಗೆ ಒಂದು ಸ್ವಲ್ಪ ಬಜ್ಜಿ ತೊಗೊಂಡು ಹೋಗ್ಬೇಕಂತೇಳಿ ಅಲ್ಲೇ ರೋಡ್ ಮ್ಯಾಗ ಕುಂತೀವಿ ನೋಡ್ರಿ. ಸಾಕತ್ರಿ. ಹಾಗೆ ಬಜ್ಜಿ ತೊಗೊಂಡು ಪಳಾರ್ ತೊಗೊಂಡು ಏನೇನು ಬೇಕು ಅದನ್ನೆಲ್ಲ ತಿನ್ಕೊಂಡು ನಾವು ನಮ್ಮ ಮನೆ ಕಡೆ ಹೊಂಟೀವಿ ನೋಡ್ರಿ. ನಮ್ಮ ಮಾಮ ಬೈಕ್ ತರಕ್ಕೆ ಹೋದರಿ. ನಮ್ಮ ಅಕ್ಕರು ಬೈಕ್ನಾಗ ಆವಾಗೆಲ್ಲ ಬಸ್ ಬಂತ್ರಿ. ಬಸ್ನಾಗ ಹೋಗ್ತೀನಿ ನೀನು ಬೈಕ್ನಾಗ ಬಾ ಅಂಥೇಳಿ ನಮ್ಮ ಅಕ್ಕ ನಮಗೆ ಹೇಳಿದ್ರಿ. ಆಯ್ತಾಳಕ್ಕ ನಾವು ಬರ್ತೀವಿ, ಹಂಗಾರ ನೀವು ಬಸ್ನಾಗ ಹೋರಿ ಅಂತ ನಮ್ಮ ಅಕ್ಕಗೆ ಹೇಳಿದ್ರಿ. ನಮ್ಮ ಅಕ್ಕನೂ ಬಸ್ನಾಗ ಬಂದರು. ಹಾಗೆ ನಾವು ಮನೆಗೆ ಬಂದ್ವಿ. ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗೈತಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.